ಕೋಮಲ್ ಎಂಡಿ ಗೋಪಾಲಮೂರ್ತಿಯಿಂದ ರೈತರ ಕೋಟ್ಯಾಂತರ ಹಣ ಲೂಟಿ ಶಾಸಕ ನಾರಾಯಣಸ್ವಾಮಿ ಆರೋಪ. A5 ನ್ಯೂಸ್ಗೆ ಸ್ವಾಗತ. ಕೋಮಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂಡಿ ಗೋಪಾಲಮೂರ್ತಿ ರೈತರನ್ನ ಉದ್ಧಾರ ಮಾಡುವ ನೆಪದಲ್ಲಿ ಕೋಟ್ಯಾಂತರ ಹಣ ಭ್ರಷ್ಟಾಚಾರ ಎಸಗಿರುವುದಾಗಿ ಬಂಗಾರಪೇಟೆ ಶಾಸಕ ಹಾಗೂ ಕೋಮಲ್ ನಿರ್ದೇಶಕ ಎಸ್ ನಾರಾಯಣಸ್ವಾಮಿ ಆರೋಪ ಮಾಡಿದರು. ಬಂಗಾರಪೇಟೆ ತಾಲೂಕಿನ ಆಲಂಬಾಡಿ ಜೋತಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನತ್ತಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. 40 ಡಿಗ್ರಿ ಬಿಸಿಲಿನಲ್ಲಿ ಬೆವರು ಸುರಿಸಿ ದುಡಿಯುವ ರೈತರ ದುಡಿಮೆಯನ್ನ ಎಸಿ ರೂಮ್ನಲ್ಲಿ ಕುಳಿತು ರೈತರನ್ನ ಉದ್ಧಾರ ಮಾಡ್ತೇವೆ ಎಂಬ ನೆಪದಲ್ಲಿ ಕೋಟ್ಯಾಂತರ ಭ್ರಷ್ಟಾಚಾರ ಮಾಡ್ತಿರುವ ಪ್ರಸಂಗ ಕೋಮಲ್ನಲ್ಲಿ ನಡೆಯುತ್ತಿದ್ದು, ಎಂಡಿ ಗೋಪಾಲಮೂರ್ತಿ ಹಾಗೂ ನಾಗೇಶ್ ಅನ್ನೋರು ಹಾಲು ಉತ್ಪಾದಕರ ಶ್ರಮವನ್ನ ತಮ್ಮ ಜೇಬಿಗೆ ತುಂಬಿಸಿಕೊಳ್ತಿದ್ದಾರೆ ಅಂತ ಆರೋಪಿಸಿದರು. ಕೋಮಲ್ನಲ್ಲಿ ಈಗಷ್ಟೇ ಒಂದು ಮೀಟಿಂಗ್ ನಡೆದಿದ್ದು, ಮುಂದಿನ ದಿನಗಳಲ್ಲಿ ನಡೆಯುವ ಸಭೆಯಲ್ಲಿ ರೈತರಿಗೆ ಎಲ್ಲಿ ಅನ್ಯಾಯ ಆಗಿದೆ ಎಂಬುದನ್ನು ಪತ್ತೆ ಹಚ್ಚಿ ಹಾಲು ಉತ್ಪಾದಕರಿಗೆ ನ್ಯಾಯ ಒದಗಿಸುವ ಪ್ರಾಮಾಣಿಕ ಕೆಲಸ ಮಾಡೋದಾಗಿ ಶಾಸಕ ಹಾಗೂ ನಿರ್ದೇಶಕ ಎಸ್ ನಾರಾಯಣಸ್ವಾಮಿ ಸ್ಪಷ್ಟಪಡಿಸಿದರು. ಟೊಮಟಗೆರೆ ಶಿವರಾಜ್ ಎಂ, E5 ನ್ಯೂಸ್, ಬಂಗಾರಪೇಟೆ. ಇವತ್ತು ಈ ಸಭೆಯಲ್ಲಿ ಇನ್ನು ನಾವು ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೀವಿ ಆ ಎಲ್ಲವನ್ನು ಕೂಡ ಇವತ್ತು ಅನುಮೋದನೆ ಮಾಡಿಕೊಡ್ತೇವೆ. ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಗೋವಿಂದಪ್ಪನವರು, ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮನ್ಸಾಮಣ್ಣಾದಿಯಾಗಿ, ರಾಮಾಜಣ್ಣಾದಿಯಾಗಿ, ನರಸಿಂಹಣ್ಣಾದಿಯಾಗಿ, ಚಂದ್ರಣ್ಣಾದಿಯಾಗಿ, ನಮ್ಮ ಅಶ್ವಥ್ ಗೌಡ್ರು, ಇವರೆಲ್ಲ ಕೂಡ ಯಾರೇನೇ ಅಪ್ರಚಾರ ಮಾಡಿದ್ರು ಕೂಡ ನನ್ನ ಬೆನ್ನಿಗೆ ನಿಂತು ಎಸ್ಎನ್ನೊಟ್ಟಿಗೆ ನಾವಿದ್ದೇವೆ, ನಾವು ನಮ್ಮನ್ನು ನಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋ ಮಾತನ್ನು ಹೇಳಿ ಪಡೆದೊಟ್ಟು ಇವತ್ತು ಈ ಗ್ರಾಮಕ್ಕೆ ಒಬ್ಬ ನಿರ್ದೇಶಕರಾಗಿ ಮಾಡಿದ್ದಾರೆ. ಆ ಋಣವನ್ನ ನನ್ನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ. ಪ್ರತಿ 15 ದಿನಗಳಿಗೊಮ್ಮೆ ಆ ಸೆಕ್ರೆಟರಿಗಳನ್ನ, ಡೈರಿ ಅಧ್ಯಕ್ಷರನ್ನು ಕರೆದು ಅವರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತೇನೆ. ಯಾವ್ಯಾವ ಡೈರಿಗಳಲ್ಲಿ ಸೆಕ್ರೆಟರಿಗಳು ಆ ಹಾಲು ಉತ್ಪಾದಕರಿಗೆ ಯಾಮಾರಿಸಿ, ಅಧ್ಯಕ್ಷರಿಗೆ ಯಾಮಾರಿಸಿ ಹಣ ಹೊಡಿತಾ ಇದ್ರು, ಅವೆಲ್ಲರಲ್ಲೂ ಕೂಡ ಇವತ್ತು ಕಂಡುಹಿಡಿದು ಅವರ ವಿರುದ್ಧ ಕ್ರಮ ತಗೊಳ್ತೇವೆ. ಇವತ್ತೇನಾದ್ರೂ ಕೂಡ ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಬೇಕು ಅಂದ್ರೆ ಕಾಡಿದಾಗಿರ್ತಕ್ಕಂಥ ಗ್ರಾಮದ ಎಲ್ಲರೂ ಕೂಡ ನನ್ನ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದ್ರೆ ನಮ್ಮ ತಾಲೂಕಿನ ಕ್ಷೇತ್ರದ ಗಡ್ನಾಡು ಕಡೆಯ ಭಾಗ ಇದೆ. ಇಲ್ಲಿಂದ ನನ್ನ ತಾವು ನಿಮ್ಮ ಊರಿನ ಮನೆಮಗನಾಗಿ ಸ್ವೀಕಾರ ಮಾಡಿ ನಿಮ್ಮೂರಲ್ಲಿ ನನಗೆ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಿಮ್ಮೂರಿನಿಂದ ಹಾಲು ಒಕ್ಕೂಟದ ಎಲ್ಲರೂ ಸೇರಿ ಸರ್ವಸಮ್ಮತವಾಗಿ ನನ್ನನ್ನು ಒಗ್ಗಟ್ಟಿನಿಂದ ಹಾಲು ವಿಸ್ತರಣೆಗೆ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮ ಗ್ರಾಮದ ಪ್ರತಿಯೊಬ್ಬರು ಕೂಡ ನಾನು ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತೀನಿ. ಏನಪ್ಪ ಸಂತೋಷ ಅಂದ್ರೆ ಈ ಗ್ರಾಮದಲ್ಲಿ ಮೊದಲು ಪಾರ್ಟಿ ಇತ್ತು, ಇವತ್ತು ಸರಿಸುಮಾರು ಎಲ್ಲ ಒಂದಾಗಿದ್ದಾರೆ. ಅದನ್ನು ಬಹಳ ಸಂತೋಷ. ಇಂಥ ಊರುಗಳು ಒಗ್ಗಟ್ಟಾಗಿದ್ರೆ ನಾವೇನು ಮಾಡ್ಲಿಕ್ಕೂ ಈ ಊರಿಗೋಸ್ಕರ, ನಮ್ಮೂರಿಗೋಸ್ಕರ ತಯಾರಾಗಿದ್ದೇನೆ. ಇವತ್ತು 60 ಲಕ್ಷ ರೂಪಾಯಿ ಒಂದು ಸಮುದಾಯ ಭವನ ಊರಿಗೆ ಕಟ್ತಾ ಇದ್ದೀವಿ. ಈ ರಸ್ತೆಯನ್ನು ಬಂದ್ರೆ ಆ ಮೇನ್ ರಸ್ತೆಯಲ್ಲಿ ರಸ್ತೆಗೆ ನಾವು ಇವತ್ತು ಸಿಮೆಂಟ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ತಾರ್ ರಸ್ತೆ ಅಂದ್ಕೊಂಡೆ. ಆ ತಾರಸ್ ಕಿತ್ತು ಹೋಗ್ತಾ ಅಂತೇಳಿ ಸ್ವಲ್ಪ ಹಣ ಜಾಸ್ತಿ ಆದ್ರೂ ಪರವಾಗಿಲ್ಲ, ಪರ್ಮನೆಂಟ್ ಸಿಮೆಂಟ್ ರಸ್ತೆ ಮಾಡೋಣ, ಸಿಮೆಂಟ್ ರಸ್ತೆ ಮಾಡ್ಬಿಡ್ತಾ ಇದ್ದೀವಿ. ಹಾಗೇನೆ ಈ ಗ್ರಾಮದಲ್ಲಿ ಮೊನ್ನೆ ಹೈಮಾರ್ಸ್ ಹಾಕಿದ್ದೀವಿ. ನಮ್ಮ ಗ್ರಾಮ ಇದು. ಈ ಗ್ರಾಮಕ್ಕೆ ಅಭಿವೃದ್ಧಿಗೋಸ್ಕರ ಏನು ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲ ಸಮುದಾಯ ನೋಡಿ, ನಮ್ಮಲ್ಲೆಲ್ಲ ಇಲ್ಲಿ ಗೌಡ್ ಇದ್ದಾರೆ, ಮರಾಠಿ ಇದ್ದಾರೆ, ಆಚಾರ್ಯ ಇದ್ದಾರೆ, ಎಲ್ಲ ಬಹಳ ಒಗ್ಗಟ್ಟಾಗಿ ಊರಲ್ಲಿ ಒಗ್ಗಟ್ಟುತನವನ್ನು ಕಾಪಾಡ್ಕೊಂಡು ಬಂದಿದ್ದೀರಿ. ಈ ಡೈರಿ ಕೂಡ ಇನ್ನು ಹೆಚ್ಚಿನ ಹಾಲು ಶೇರುಗಳನ್ನು ಕಟ್ಟಿ ಹಾಲು ಉತ್ಪಾದಕರನ್ನ ಹೆಚ್ಚಾಗಿ ಮಾಡಿ ಯಾರೆಲ್ಲ ಸೀನಿಯರ್ಸ್ ಆಗ್ತಿರೋ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲರೂ ಕೂಡ ಸಬ್ಸಿಡಿಯಲ್ಲಿ ಸಾಲವನ್ನು ಕೊಡಿಸ್ತೇನೆ. ಈ ಗ್ರಾಮದಲ್ಲಿ 50 ಜನ ಬಂದು ಸೀಮೆಸಬೇಕು ಅಂದ್ರೆ ಕೂಡ ನಾನು ಕೊಡಿಸ್ತೇನೆ. ನೀವು ಹೆಚ್ಚಿಗೆ ಸಾಕಬೇಕು. ನನ್ನ ಆಸೆ, ನನ್ನ ಈ ಡೈರಿಯಲ್ಲಿ ಆದಷ್ಟು ಬೇಗ BMCಯನ್ನು ಸ್ಥಾಪನೆ ಮಾಡಬೇಕು. ದಯಮಾಡಿ ನೀವು ಪ್ರತಿಯೊಬ್ಬರು ಕೂಡ ಸೀಮೆಸು ಕೊಂಡ್ಕೋಬೇಕು. ಆ ಕೊಂಡ್ಕೊಳ್ಳಿಕ್ಕೆ ನಾನು ನಿಮ್ಮ ಪರವಾಗಿ ಸದಾ ಕಾಲ ಇರ್ತೇನೆ.
ನನ್ನ ಸಹಾಯಹಸ್ತವನ್ನು ಕೂಡ ಮಾಡ್ತೇನೆ. ಹಿಂದೆ ಇದ್ದಂತ ನಿರ್ದೇಶಕರು ಹೆಚ್ಚಾಗಿ ಡೈರಿಗಳನ್ನು ಮಾಡಿರಲಿಲ್ಲ. ಇವತ್ತು ನೋಡಿ, ಕೋಲಾರಲ್ಲಿ ಇವತ್ತು 250 ಡೈರಿ ಇದೆ, ಮುಳಬಾಗಿಲಲ್ಲಿ 200 ಇದೆ, ಶ್ರೀನಿವಾಸಪುರ 200 ಚಿಲ್ಲರೆ ಇದೆ. ನಮ್ಮಲ್ಲಿ ಮಾತ್ರ ಕೇವಲ 30-40 ಮಾಡಿಕೊಂಡಿತ್ತು. ಆದ್ರೆ ಇವತ್ತು ಅವ್ರು ನಮ್ಗೆಲ್ಲ ಹಿಂದೆ ಹೇಳ್ತಾ ಇದ್ರು ಗಂಡಸರು ಡೈರಿ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಅಂತ. ಶುದ್ಧ ಸುಳ್ಳು. ಪ್ರತಿ ಗ್ರಾಮದಲ್ಲೂ ಕೂಡ ಗಂಡಸರು ಡೈರಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ಡೈರಿ ಮಾಡಬೇಕು ಅಂತ ಬಂದ್ರೆ ಖಂಡಿತವಾಗ್ಲೂ ಕೂಡ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ. ಇವತ್ತು ಕೋಚಿಮುಲದಲ್ಲಿ ನಾನು ಪರಿಶೀಲನೆ ಮಾಡಿದೆ. ಇದು 1 ಮೀಡಿಯಾ ಹೇಳ್ತಕ್ಕಂಥದ್ದು. ಪ್ರತಿ ಯೂನಿಟಲ್ಲೂ ಪರಿಶೀಲನೆ ಮಾಡಿದಾಗ ನಮ್ಮಲ್ಲಿ ಕಷ್ಟಪಡ್ತಕ್ಕಂಥ ಜನ ಇದ್ದಾರೆ. ಆದ್ರೆ ಕಷ್ಟಪಡುವವರು ತಿನ್ನೋರು ಪಾಪ. ಅಲ್ಲಿ ಯಾರು ಕಷ್ಟಪಡ್ತಾರೆ, ಆ AC ಒಳಗಡೆ ಆ 40 ಡಿಗ್ರಿ ಬಿಸಿಯಲ್ಲಿ ಕೆಲಸ ಮಾಡ್ತಾರೆ, ಅವರು ಸರಿಯಾಗಿ ಯಾರು ಗಮನಿಸ್ತಾ ಇಲ್ಲ. ರೈತರ ಹೆಸರು ಹೇಳ್ಕೊಂಡು ಅಲ್ಲಿ ಆ ಡೈರಿಯಲ್ಲಿ ಏನೋ ಅಭಿವೃದ್ಧಿ ಮಾಡ್ತಿದ್ದ ಜಪ ಉಟ್ಕೊಂಡು ಇವತ್ತು ಕೋಟ್ಯಾಂತರ ಹಣವನ್ನ ಆ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ, ಒಬ್ಬ ನಾಗೇಶ್ ಅಂತಕ್ಕಂಥವನು, ಇವರೆಲ್ಲ ಸೇರ್ಕೊಂಡು ಇವತ್ತು ಆ ಡೈರಿಯಲ್ಲಿ ಮಾಡಬಾರ್ದನ್ನು ಮಾಡಿದ್ದಾರೆ. ಹಿಂದೆ ಕೂಡ ಆ ಸ್ಟೇಟ್ ಕಮಿಷನರ್ ಮೈತ್ರಿ ಅವ್ರ ಕಾಲದಲ್ಲೂ ಕೂಡ ಇವತ್ತೇನು ಸುಮಾರು 60 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿದರೆ ಅದರಲ್ಲೂ ಕೂಡ ಅನೇಕ ತಪ್ಪುಗಳು ಆಗಿರ್ಬೋದು ಅಂತ ಹೇಳಿ ಮೇಲ್ನೋಟ ಗೊತ್ತಾಗ್ತಾ ಇದೆ. ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಆ ಕಮಿಟಿಯಲ್ಲಿ ನಾನು ಇದ್ದೇನೆ. ಅದೆಲ್ಲವನ್ನು ಪರಿಶೀಲನೆ ಮಾಡ್ತೇವೆ. ಯಾರೇ ತಪ್ಪು ಮಾಡಿದ್ರು ಕೂಡ ಬಿಡುವಂತ ಪ್ರಶ್ನೆ ಇಲ್ಲ.